ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿಗೆ ಕನ್ನಡ. ನಾವಿಲ್ಲಿ ಬಂದಿರೋದು ದೇಸಿ ಮಸಾಲ ಅಂತ ಒಂದು ಜಾಗ. ಬನ್ನಿ ಹೋಗೋಣ. ಎಲ್ಲೂ ಇಲ್ಲ, ನಾವು ದೇಸಿ ಮಸಾಲ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ಔಟ್ಲೆಟ್ಗೆ. ಆ್ಯಂಡ್ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೋಗುತ್ತೆ ಅಂತ. ಇದನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಏನಿದೆ ರೆಸ್ಪಾನ್ಸಸ್ ಎಲ್ಲ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಇವರು ನಮ್ಮ ಫ್ರೆಂಡ್ಸು. ವಿಲ್ ಬಿ ಜಾಯ್ನಿಂಗ್ ಮೀ ಇನ್ ದೇಸಿ ಮಸಾಲ. ಇವಳಿರಲ್ಲ, ಇವಳು ಮನೆಗೆ ಹೋಗ್ತಾಳೆ. ಆ್ಯಂಡ್ ಇದ್ರ ವಿಲ್ ಬಿ ಗೋಯಿಂಗ್, ಅನದರ್ ಫ್ರೆಂಡ್ ವಿಲ್ ಬಿ ಜಾಯ್ನಿಂಗ್ ಅಸ್. ಆ್ಯಂಡ್ ಬಸ್ಸಲ್ಲಿ ಕೂತ್ಕೊಂಡು ಹೇಳ್ತೀವಿ, ಕಾಲೇಜಿಂದ ಡೈರೆಕ್ಟಾಗಿ ದೇಸಿ ಮಸಾಲ ಮೀಟ್ ಮಾಡ್ತೀವಿ. ಬಾಯ್. ಸೊ ಮೆಜೆಸ್ಟಿಕ್ಕಿಗೆ ಬಸ್ ತೊಗೊಂಡು ಬಂದಿದ್ದೀವಿ, BMTC ಎತ್ಕೊಂಡು ದೇಸಿ ಮಸಾಲಾಗೆ. ಆ್ಯಂಡ್ ಇಲ್ಲಿಂದ ಎಷ್ಟು ದೂರನೋ 1.4 ಕಿಲೋಮೀಟರ್ಸ್. ಇಲ್ಲಿಂದ 1.4 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು, ಆಟೋಲ್ಲಿ ಹೋಗ್ಬೇಕು. ನೋಡೋಣ. ಆ್ಯಂಡ್ BMTCಲಿ ಇದ್ದೀವಿ. ತುಂಬ ಶೇಕಿ ಇದೆಲ್ಲ ಬ್ಲಾಗಲ್ಲಿ ಬರುತ್ತೆ, ನೋ ಕಟ್ಟಿಂಗ್. ಓಕೆ, ಐ ಆಮ್ ದಿ ಈಟರ್. ಐ ಈಟ್ ಫುಡ್. ಐ ಆಮ್ ದ ಫುಡಿ ಗೈಡ್. ಐ ಆಮ್ ಫುಡಿ. ಹೇಳ ಮಗ. ಕರ್ಕೊಂಡು ಹೋಗ್ತವ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ದೇಸಿ ಮಸಾಲ ತನಕ. ಆಟೋ ತೊಗೊಳೋಣ ಅಂದೆ, ಬಸ್ ಓಕೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಫ್ರೆಂಡ್ಸ್ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೆ ಇವತ್ತಿಂದು ಮೆನ್ಯೂ ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮ ವೆಲ್ಕಮ್ ಡ್ರಿಂಕ್ ಏನಂದರೆ ಜಲ್ಜೀರಾ ಕೊಡ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡು. ವೆಲ್ಕಮ್ ಡ್ರಿಂಕ್ಗೆ ಜಲ್ಜೀರಾ ಕೊಡ್ತಾರೆ. ಅದಾದಮೇಲೆ ಸ್ಯಾಲೆಡ್ ನಮ್ಮ ಟಚ್ಚೇ ಮಾಡಲ್ಲ. ಗ್ರೀನ್ ಸ್ಯಾಲೆಡ್, ಒನ್ ಟೈಪ್ ಸ್ಯಾಲೆಡ್, ಮಸಾಲಾ ಚಿಲ್ಲಿ ಇದೆ. ನಮಗೆ ಅದೆಲ್ಲ ಮ್ಯಾಟ್ರೇ ಇಲ್ಲ. ಸೂಪು ನಾವು ಟಚ್ ಮಾಡಲ್ಲ. ಮನ್ಸೋ ಸೂಪ್ ಇದೆ, ಟೊಮೆಟೊ ಸೂಪ್ ಇದೆ. ಅದಾದಮೇಲೆ ಡೈರೆಕ್ಟಾಗಿ ಸ್ಟಾರ್ಟರ್ಸ್ ಹೋಗ್ತೀವಿ. ಪನ್ನೀರ್ ಟಿಕ್ಕಾ ಇದೆ, ಹನಿ ಚಿಲ್ಲಿ ಪೊಟ್ಯಾಟೊ ಇದೆ, ಎರಡು ಸಕ್ಕದಾಗಿರುತ್ತೆ. ಅದಾದಮೇಲೆ ಮೇನ್ ಕೋರ್ಸ್ಗೆ ಹೋಗ್ತೀವಿ. ಅದರಲ್ಲಿ ಕಡಾಯಿ ಪನ್ನೀರ್, ಮಿಕ್ಸ್ ವೆಜ್ ಕರಿ, ಆಲೂ ರೈಸ್ ಆ್ಯಂಡ್ ಆಲೂ ರಸಮ್ ಇರುತ್ತೆ. ಮೇನ್ ಕೋರ್ಸ್. ಓಕೆ, ದೇಸಿ ಮಸಾಲ ಒಳಗೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ಇದು ರಿವ್ಯೂ ಹಾನೆಸ್ಟ್ ಆಗಿರುತ್ತೆ. ನಥಿಂಗ್ ಲೈಕ್ ಇಟ್ಸ್ ಅ ಪೇಯ್ಡ್ ಪ್ರಮೋಷನ್. ಆನೆಸ್ಟಿ. ಯಾಕಂದರೆ ಶೋ ದ ಬಿಲ್ಲು. ಓಕೆ, 4 ಮೆಂಬರ್ಸ್ ವಿಲ್ ಬಿ ಅ ಹಾನೆಸ್ಟ್ ರಿವ್ಯೂ. ನೋಡೋಣ ಏನೇನಿದೆ ಅಂತ. ಇದು ಜೈನ್ ಫುಡ್, ನಾವು ತಿನ್ನಲ್ಲ. ನಮ್ದೇನಿದ್ರು ನಾರ್ಮಲ್ ಮೆನ್ಯೂ. No, it's enough. ಸೊ ಪನ್ನೀರ್ ಯಾವುದೋ ಗ್ರೇವಿ, ಆಮೇಲೆ ರಾಜ್ಮಾ ರಸೀಲ ತೊಗೊಂಡ್ವಿ. ಪನ್ನೀರ್ದು ಸಕ್ಕದಾಗಿದೆ, ರಾಜ್ಮಾದು ಓಕೆ. ಸೊ ಸ್ಯಾಮ್ಯುಲ್ ತಿನ್ಬಿಡಿ, ಯಾವಾಗ ರಿವ್ಯೂ ಹೇಳ್ತಾನೆ. ಕೂಲ್ಸ ಮತ್ತು ಪನ್ನೀರ್ ತಿಂತೀನಿ. ಸಕ್ಕದಾಗಿದೆ. ಈ ರಾಜ್ಮಾ ಇಸ್ ನಾಟ್ ಸೋ ಗುಡ್. ಪನ್ನೀರ್ ಚೆನ್ನಾಗಿದೆ. ವಿಚ್ ಇಸ್ ರಾಜ್ಮಾ? ದಿಸ್ ಇಸ್ ರಾಜ್ಮಾ ಹಿಟ್. ನಿಖಿಲ್, ನೂಡಲ್ಸ್ ಹೆಂಗಿದೆ? ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ಸೋಡಾ ಹಾಕಿದಾರಾ? ನಿಖಿಲ್ ತಿನ್ಬಿಟ್ಟು ಸೋಡಾ ಹಾಕಿದ್ದಾರೆ ಅಂತ ಕಂಡಿಡ್ದ. ಪನ್ನೀರ್ ಟಿಕ್ಕಾ. ಸೊ ನೂಡಲ್ಸು, ಬಿರಿಯಾನಿ, ಆಮೇಲೆ ಫ್ರೈಡ್ ರೈಸ್ ಹಾಕೊಂಬಂದೆ. ನೂಡಲ್ಸ್ ಚೆನ್ನಾಗಿದೆ, ಬಿರಿಯಾನಿ ಓಕೆ, ಫ್ರೈಡ್ ರೈಸ್ ಬಿಲೋ ಆ್ಯಾವ್ರೇಜ್ ಅಂತ ಹೇಳ್ತೀನಿ. ಏನೂ ಟೇಸ್ಟ್ ಇಲ್ಲ ಫ್ರೈಡ್ ರೈಸ್ದು. ಪಲಾವ್ ಇಸ್ ಗುಡ್ ಆ್ಯಂಡ್ ಹಕ್ಕಾ ನೂಡಲ್ಸ್ ಇಸ್ ಗುಡ್. ಚೆನ್ನಾಗಿದೆ. ಪನ್ನೀರ್ ಟಿಕ್ಕಾ ಒಂದು ಗೈಸ್ ವರ್ಸ್ಟ್ ಆಗಿದೆ. ನಾನು ನೋಡಿ ಒಂದು ಬೈಟು ತೊಗೊಂಡಿಲ್ಲ, ಲೈಕ್ ಹಂಗೆ ಇಟ್ಟಿದ್ದೀನಿ. ನಂಗೆ ಅಷ್ಟು ಒಂಥರ ಆಗಿದೆ. ಇಟ್ಸ್ ನಾಟ್ ಗುಡ್. ತಿನ್ಬಿಟ್ಟು ರಿವ್ಯೂ ಹೇಳು. ಅಕ್ಕಾ ನೂಡಲ್ಸ್ ಅಂತಾರೆ. ಅಕ್ಕನೇ ಇಲ್ಲ. ಅದು ಚೆನ್ನಾಗಿದೆ. ನಮ್ಮ ಭರತಣ್ಣ ಆವಾಗಿಂದ
ಕುಲ್ಚಾ ಬೇಕು ಅಂತ ಕರೀತಾ ಇದ್ದಾರೆ. ಅಯ್ಯಪ್ಪ ಅದೆಲ್ಲೋದ್ನೋ ಗೊತ್ತಿಲ್ಲ. ಅಲ್ಲಿ ಕೊಡ್ಕೊಂಡು ಬರ್ತಾನೆ, ಇಲ್ಲಿ ಬಂದ್ಬಿಟ್ಟು ಖಾಲಿ ಅಂತ ನೋಡ್ತಾರೆ. ಬಂದ ಅಣ್ಣ ನೀವು ಕೇಳ್ಬಿಟ್ಟು ಹಾಕ್ಸ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಅವರೇ ಹಾಕ್ತಾರೆ, ಹೋಗ್ತಾ ನೀವು ಕೇಳಿ ಹಾಕ್ಸ್ಕೋಬೇಕು. ನನಗೂ ಹಾಯ್ ಗೈಸ್, ಪನ್ನೀರ್ ಟಿಕ್ಕಾ ಅಂದ್ರೆ ಕೊಟ್ಟರು ಇದು ತಿನ್ಬಿಟ್ಟು ನೋಡಿದ್ರೆ ನಾಯಿ ಚಿಕ್ಕ ಥರ ಪಾನಿಪುರಿ, ಸೇವ್ಪುರಿ, ದಹಿಪುರಿ, ಪಾಪಡಿ ಚಾಟ್ ಎಲ್ಲ ಒಂದೊಂದು ಆರ್ಡ್ರ್ ಮಾಡಿದ್ದೀವಿ, ತಂದು ಕೊಡ್ತಾರೆ. ಬಿಲ್ ಬಂದರೆ ಜಾಮೂನ್, ಐಸ್ ಕ್ರೀಮ್, ಜಾಮೂನ್ ಏನೇನು ಜಾಮೂನ್ ಅಂದರೆ இதுக்கு அந்த வீடியோ எடுக்கலாமா? படத்துக்கு நான் கூட்டி விடுவேன், அது ரொமான்டிக் ಮ್ಯೂಸಿಕ್ ಅಡ್ಡಾಡಿ ಅப்புறம் என்ன பண்ணுறோம். ಇದು ಎಷ್ಟು ಜನರಿಗೆ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ತುಂಬ ಇಷ್ಟ. ಆ್ಯಂಡ್ ದೇರ್ ಇಸ್ ದ ಪಾನಿಪುರಿ. ಸ್ಯಾಮ್ಯೂಲ್, ಟ್ರೈ ಒನ್ ಬೇಗ. ನೀಗ ಟ್ರೈ ಜಾಮೂನ್ ಫಸ್ಟ್, ಅಲ್ಲ ಪಾನಿಪುರಿ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಥಾಟ್ ಇಟ್ ಬಿ ಲೈಕ್ ಇಟ್ ಇಸ್ ಆ್ಯಕ್ಚುಲಿ ಗುಡ್. ಓಕೆ ಬ್ರೋ. ಇದು ನಲ್ಲಾರು ದಹಿಪುರಿ, ಸೇವ್ಪುರಿ ಇದು ಸಕ್ಕದಾಗಿದೆ. ಬಂದು ಟ್ರೈ ಮಾಡಿ. ದಸಿ ಮಸಾಲಾಗೆ 280 rupees. ವೀಕೆಂಡಲ್ಲಿ ಅನ್ಲಿಮಿಟೆಡ್ ವೆಜ್ ಬಫೆ ಕೊಡ್ತಾರೆ. ಮತ್ತು ವೀಕ್ ಡೇಸಲ್ಲಿ ಮತ್ತು ವೀಕೆಂಡಲ್ಲಿ 380 rupeesಗೆ ಅನ್ಲಿಮಿಟೆಡ್ ಬಫೆ ಕೊಡ್ತಾರೆ. ಅದರಲ್ಲಿ ವೀಕೆಂಡಲ್ಲಿ ಎಕ್ಸ್ಟ್ರಾ ಐಟಮ್ಸು ಇರುತ್ತೆ, ಇನ್ಕ್ಲೂಡಿಂಗ್ ವೈಟ್ ಸಾಸ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ, ಗ್ರೀನ್ ಸಾಸ್ ಪಾಸ್ತಾ. ಸೊ ಇವಾಗ ಏನಾಯ್ತು ಗೊತ್ತಾ, ಇದೆಲ್ಲ ಆರ್ಡ್ರ್ ಮಾಡಿದ್ವಿ, ಚಾಟ್ ಜಾಸ್ತಿ ಆಗೋಯ್ತು, ಇವ್ರು 2 ತಂದು ಕೊಟ್ಬಿಟ್ರು. ಸೊ 350 rupees ಕಟ್ಟಬೇಕು ಖಾಲಿ ಮಾಡಿಲ್ಲ ಅಂದರೆ. ಸೊ ಫ್ಯಾಮಿಲಿ ಹೇಳ್ತಾ ಇದ್ದಾರೆ ಎಲ್ಲದೂ ಒಂದೊಂದು ಪೀಸ್ ಎಲ್ಲರ ಪ್ಲೇಟೆಲ್ಲ ಹಾಕ್ಬಿಟ್ಟು ಭಯ ಖಾಲಿ ಹೋಗಯ್ಯ ಅಂತ ಹೋಗ್ಬಿಡ್ತೀವಿ ಆಚೆ. ಇಲ್ಲಾಂದರೆ 350 ರೂಪಾಯಿ ಯಾವನು ಕೊಡ್ತಾನೆ. ಸೊ ದೇಸಿ ಮಸಾಲೆಯಲ್ಲಿ ಊಟ ತಿಂಡಿ ಆಯಿತು. ಆ್ಯಕ್ಚುಲಾಗಿ ನಮ್ಮ ಊಟ ತಿಂದಿದ್ದಕ್ಕಿಂತ ನಾವು ನಕ್ಕೊಂಡು ಮಾತಾಡ್ತೀವಿ ಗೊತ್ತಾ, ಅದೇ ಹೊರತಾಗಿರೋದು ಫ್ರೆಂಡ್ಸ್ ಜೊತೆ. ಹೆಂಗಿತ್ತು? ಅದೇ ಒಂಟಿನೇ ಹೋದರೆ ಒಂಥರ ಬೇಜಾರಾಗಿರುತ್ತೆ, ಫ್ರೆಂಡ್ಸ್ ಜೊತೆ ಹೋದರೆ ನಕ್ಕೊಂಡು ಅದನ್ನೇ ತುಂಬ ಹೊಟ್ಟೆ ಫುಲ್ಲ ತುಂಬಿತು. ಚೆನ್ನಾಗಿದೆ, ನೀವು ವಿಸಿಟ್ ಮಾಡ್ಬೋದು. ಬಟ್ ಫುಡ್ ಅಷ್ಟಕ್ಕಷ್ಟೇ ಗೈಸ್, ವೆಜ್ಜು. ಫ್ರೆಂಡ್ಸ್ ಜೊತೆ ಹೋಗಿ ಅಂತ ಹೇಳ್ತೀನಿ, ಟ್ರೈ ಮಾಡಿ. ಓಕೆನಾ? ಅಲ್ಲಿವರೆಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.